ನಾನು ನಿಮ್ಮ ನಿಖಿತಾ. ವೆಲ್ಕಮ್ ಬ್ಯಾಕ್ ಟು ಆಕರ್ಷಕ ಲೋಕ. ಮೊದಲಿಗೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. 2026ರಲ್ಲೂ ನಮ್ಮ ಚಾನೆಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹೊಸ ವರ್ಷಕ್ಕೆ ಹೊಸ ರೆಸಿಪಿನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದ್ರ ಹೆಸರೇ ಪರ್ಸಿಮನ್ ಪುಡ್ಡಿಂಗ್. ನೋಡೋಕೆ ಟೊಮೆಟೊ ತರ ಕಾಣ್ತಿರೋ ಈ ಫ್ರೂಟ್ ಹೆಸರೇ ಪರ್ಸಿಮನ್. ಇದು ಅಮೆರಿಕಾದಲ್ಲಿ ಸಿಗುವಂತಹ ವಿಂಟರ್ ಸೀಸನಲ್ ಫ್ರೂಟ್. ನಾನಿಲ್ಲಿ ಸಿಂಪಲ್ ಆಗಿ 3 ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಜಸ್ಟ್ 3 to 5 ಮಿನಿಟ್ಸ್ ಅಲ್ಲಿ ವಿತೌಟ್ ಬೇಕಿಂಗ್ ಹೇಗ್ ಪುಡ್ಡಿಂಗ್ ಮಾಡಬಹುದು ಅಂತ ತೋರಿಸ್ತೀನಿ. ನಾನಿಲ್ಲಿ ಯೂಸ್ ಮಾಡಿರೋ 3 ಇಂಗ್ರೀಡಿಯೆಂಟ್ಸ್ ಅಂದ್ರೆ ಪರ್ಸಿಮನ್ ಫ್ರೂಟ್, ಕೊಕೋ ಪೌಡರ್ ಅಂಡ್ ಹನಿ. ಮೊದಲಿಗೆ ಪರ್ಸಿಮನ್ ಫ್ರೂಟ್ ವಾಶ್ ಮಾಡಿಕೊಂಡು ಪೀಲ್ ಮಾಡಿ ಇಟ್ಕೋಬೇಕು. ಅದಾದ್ಮೇಲೆ ಮಿಕ್ಸಿ ಜಾರ್ಗೆ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡಿ ಹಾಕೋಬೇಕು. ಈ ಪರ್ಸಿಮನ್ ಫ್ರೂಟ್ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುವಂತಹ ಹಣ್ಣು. ಇದರಲ್ಲಿ ಹೈಯೆಸ್ಟ್ ಅಮೌಂಟ್ ಆಫ್ ಫೈಬರ್ ಇದ್ದು ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ. ಇದ್ರ ಜೊತೆಗೆ ಕೆರಟಿನೈಡ್ ಅಂಶ ಇದ್ದು ಕಣ್ಣಿನ ಆರೋಗ್ಯಕ್ಕೂ ಒಳ್ಳೆಯದು. ಹಾಗೆ ಇದರಲ್ಲಿರೋ ವಿಟಮಿನ್ ಸಿ, ಮೆಗ್ನೀಷಿಯಂ ಕಂಟೆಂಟ್ ಹೇರ್ ಸ್ಕಿನ್ ಎಲ್ಲ ಹೆಲ್ದಿಯಾಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಪರ್ಸಿಮನ್ ಎಲ್ಲ ಕಟ್ ಮಾಡಿದಾದ್ಮೇಲೆ ಇದಕ್ಕೆ 2 ಸ್ಪೂನ್ ಕೊಕೋ ಪೌಡರ್, 1 ಸ್ಪೂನ್ ಹನಿ ಹಾಕ್ಬೇಕು. ಈ ಫ್ರೂಟ್ ಅಲ್ಲೇ ಸ್ವೀಟ್ ಕಂಟೆಂಟ್ ಇರೋದ್ರಿಂದ ಅಡಿಷನಲ್ ಸ್ವೀಟ್ ಬೇಕಾಗಲ್ಲ. ಇದಾದ್ಮೇಲೆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರ್ ಹಾಕೊಂಡು ಸಾಫ್ಟ್ ಪೇಸ್ಟ್ ಆಗೋ ತರ ಗ್ರೈಂಡ್ ಮಾಡ್ಕೋಬೇಕು. ಅದನ್ನ ಎನಿ ಮೋಲ್ಡ್ಗೆ ಶಿಫ್ಟ್ ಮಾಡ್ಕೊಂಡು ಫ್ರಿಡ್ಜ್ ಅಲ್ಲಿ 2 to 3 ಅವರ್ಸ್ ಇಡಬೇಕು. ಈ ಫ್ರೂಟ್ಸ್ ಗ್ರೈಂಡ್ ಆದ್ಮೇಲೆ ನ್ಯಾಚುರಲ್ ಆಗಿ ಜೆಲ್ಲಿ ಟೆಕ್ಸ್ಚರ್ ಬರುತ್ತೆ. ಅದನ್ನ ಫ್ರಿಡ್ಜ್ ಅಲ್ಲಿ ಇಡೋದ್ರಿಂದ ಪುಡ್ಡಿಂಗ್ ಫಾರ್ಮೇಶನ್ ಆಗುತ್ತೆ. ಪುಡ್ಡಿಂಗ್ ನ ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಂಡು ಕೊಕೋ ಪೌಡರ್ ಅಲ್ಲಿ ಗಾರ್ನಿಶ್ ಮಾಡ್ಕೊಂಡ್ರೆ ಡೆಲಿಷಿಯಸ್ ಅಂಡ್ ಹೆಲ್ತಿ ಆದ ಪರ್ಸಿಮನ್ ಪುಡ್ಡಿಂಗ್ ರೆಡಿ ಆಗುತ್ತೆ. ಈ ಪರ್ಸಿಮನ್ ಫ್ರೂಟ್ ಬಗ್ಗೆ ತುಂಬಾ ಜನಕ್ಕೆ ಗೊತ್ತಿಲ್ಲ. ಇದು ಅಮೆರಿಕದ ಫ್ರೂಟ್ ಆಗಿದ್ರೂ ಇಂಡಿಯಾದಲ್ಲಿ ಇಂಪೋರ್ಟೆಡ್ ಫ್ರೂಟ್ ಆಗಿ ಸಿಗುತ್ತೆ. ಇದನ್ನ ನ್ಯೂಜಿಲೆಂಡ್ ಮಾವು ಅಂತಾನೂ ಕರೀತಾರೆ. ಈ ಫ್ರೂಟ್ ನ ಹಾಗೆ ಕೂಡ ತಿನ್ಬಹುದು, ಇಲ್ಲ ಅಂದ್ರೆ ಈ ರೀತಿ ಪುಡ್ಡಿಂಗ್ ತರ ಮಾಡ್ಕೋಬಹುದು. ಎಲ್ಲರಿಗೂ ಇಷ್ಟವಾಗುವಂತ ಈ ಡೆಸರ್ಟ್ ನ ನೀವು ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಹೇಗಿತ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಮತ್ತೊಂದು ರೆಸಿಪಿ ಜೊತೆ ಸಿಗ್ತೀನಿ. ಇದೆಲ್ಲ ಮಿಸ್ ಆಗ್ಬಾರ್ದು ಅಂದ್ರೆ ನಮ್ಮ ಆಕರ್ಷಕ ಲೋಕಕ್ಕೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.